ಯಾಕೋ ಗುರುರಾಜ, ಏನಾಯ್ತು? ಅಳೋಂಥದ್ದು ಏನಾಯ್ತು ಗುರು? ಮತ್ತೆ ಅಳುವಂಥದ್ದು ಏನಾಯ್ತು? ಅಷ್ಟು ದೊಡ್ಡವನಾದ್ಮೇಲೆ ಅಳ್ತಾ ಇದೆಯಾ ಅಂದ್ರೆ ಏನೋ ನಡೆದಿರ್ಬೇಕು. ನಿನ್ನ ತಮ್ಮ ಏನಾದರೂ ತಿರುಗಿ ಮಾತಾಡೋದ್ನೇನೋ? ಚೇಚೆ ಇಲ್ಲ ಅಮ್ಮ, ಅವನು ನನ್ನ ತಮ್ಮ, ಅವನು ಯಾಕೆ ಈಗೆಲ್ಲ ಮಾತಾಡ್ತಾನೆ? ಮತ್ತೆ ಸರಸ್ವತಿ? ಇಲ್ಲ ಅಮ್ಮ, ಆ ಪಾಪದೊಡ್ಗಿನ ಇದ್ರಲ್ಲಿ ಯಾಕೆ ಹೇಳಿದ್ಯಾ? ಮತ್ತೆ ಕಣ್ಣೀರು ಹಾಕುವಂಥದ್ದು ಏನಾಯ್ತು? ಅದು ಗುರುಗಳು ತಂದೆ ಮಗನ ಹಾಗೆ ಒಟ್ಟಿಗೆ ಬದುಕಿದ್ರು. ಈಗ ನೀವಿಬ್ಬರು ಬೇರೆ ಬೇರೆ ಆಗುವ ಸಮಯ ಬಂದಿದೆ. ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅಮ್ಮ. ಕಮಲ ಮೊದಲೇ ಬಾಣಂತಿ, ವೆಂಕಟನಾಥನ ತುಂಬ ಹಚ್ಕೊಂಡಿದ್ದಾಳೆ. ಈ ವಿಷಯನ ಕೇಳಿ ಎಲ್ಲಿ ಗಾಬರಿ ಆಗ್ತಾಳೋ, ಹತ್ತು ಕರೆದು ಎಲ್ಲಿ ಬಾಣಂತಿ ನಂಜಾಗ್ಬಿಡುತ್ತೋ ಅನ್ನೋ ಭಯದಲ್ಲಿ ಅವಸರದಲ್ಲಿ ಅವಳನ್ನ ತವ್ರ ಮನೆಗೆ ಬಿಟ್ಟು ಬಂದೆ. ಈಗ ಏನು ಮಾಡಬೇಕು ಅಂತಾನೆ ತೋಚ್ತಿಲ್ಲ ಅಮ್ಮ. ಇಲ್ಲ, ನಾನು ಇದಕ್ಕೆ ಖಂಡಿತ ಒಪ್ಪೋದಿಲ್ಲ. ನನಗೂ ಒಪ್ಪಿಗೆ ಇಲ್ಲ ಅಮ್ಮ. ಎಳೆ ಮಗುನಿಂದ ಅವನನ್ನು ಎತ್ತಿ ಆಡಿಸಿದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ಅಪ್ಪ ಹೋಗೋಕ್ಕೂ ಮುಂಚೆ ಅವನು ನನಗೆ ತಮ್ಮ ಅಲ್ಲ, ಮಗುನ ಥರ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಈಗ ಇದ್ದಕ್ಕಿದ್ದಾಗೆ ಬೇರೆ ಕಳಿಸು ಅಂದರೆ ಹೇಗೆ ಕಳಿಸೋದು ಅವನ್ನ? ಅವನಿಗೆ ಸಂಸಾರದ ಹೊಣೆಗಾರಿಕೆ ಎಲ್ಲ ಏನು ಗೊತ್ತು? ಅವನಿಗಿನ್ನೂ ಹುಡುಗ ವಯಸ್ಸು. ಅವನು ಪಾಠ ಪ್ರವಚನ ಅಂತ ಹೀಗೆ ಹೋದರೆ ಪಾಪ ಹುಡುಗಿ ಆದರೂ ಏನು ಮಾಡ್ತಾಳೆ? ಕುಲಸ್ತ್ರ ಮನೆಯಿಂದ ಹೆಣ್ಣು ತಂದು ಮದುವೆ ಆಗಿ ಇನ್ನೂ ಒಂದು ವರ್ಷನೂ ಆಗಿಲ್ಲ, ಆಗಲೇ ಮನೆಯಿಂದ ಹೊರಗೆ ಹೋಗೋದು ಅಂದರೆ ಅವ್ರ ಅಪ್ಪ ಅಮ್ಮ ಆದರೂ ಏನು ಅನ್ಕೊಂಡಾರೋ? ನೀನು ಹೇಳೋದೆಲ್ಲ ನಿಜ ಗೋಪಿ. ಒಂದು ಬಸಿರ್ತನ ನೋಡಲಿಲ್ಲ, ಒಂದು ಬಾಣಂತನ ಮಾಡಲಿಲ್ಲ. ಕರಳು ಬಳ್ಳಿ ಸಂಬಂಧನ ಕಡಿದು ಹೊರಗೆ ಹಾಕೋದು ಅಂದರೆ ತುಂಬ ಕಷ್ಟನೇ. ಆದರೆ ಗುರುಗಳು ಯಾವುದೇ ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ ಅಳೆದು ತೂಗಿನೇ ತಗೊಳ್ತಾರೆ. ಅವ್ರು ಯಾಕೆ ಹೀಗೆ ಹೇಳಿದ್ರು? ಇದರ ಹಿಂದೆ ಏನೋ ಉದ್ದೇಶ ಇರಬೇಕು. ಉದ್ದೇಶ ಏನೇ ಇರಲಿ ಸೀತಕ್ಕ, ನಂದ ಗೋಕುಲದ ಹಾಗಿರೋ ಈ ಸಂಸಾರನ ಇಬ್ಬಾಗ ಮಾಡಿ ತಾಯಿ ಮಕ್ಕಳನ್ನ ಅಗಲಿಸೋದು ಯಾವ ನ್ಯಾಯ? ಅದಕ್ಕೆ ಮಕ್ಕಳು ಜಗಳ ಮಾಡ್ಕೊಂಡು ಬೇರೆ ಆದರೆ ತಂದೆ ತಾಯಿ ಚಿಂತೆ ಮಾಡಬೇಕು. ಅವ್ರವ್ರ ಕರ್ತವ್ಯನ ನಿರ್ವಹಿಸೋಕ್ಕೆ ದೂರ ಆಗೋದ್ರಲ್ಲಿ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ವೆಂಕಟನಾಥ ಪ್ರಾಯದಲ್ಲಿ ಚಿಕ್ಕವನಷ್ಟೇ, ಆದರೆ ಪಾಂಡಿತ್ಯದಲ್ಲಿ ಜ್ಞಾನದಲ್ಲಿ ನಮ್ಮೆಲ್ಲರಿಗಿಂತ ದೊಡ್ಡವನವನು. ಮಾಧವಣ್ಣ, ವಿದ್ಯೆ ಪಾಂಡಿತ್ಯಗಳು ಬೇರೆ, ಸಾಂಸಾರಿಕ ಜ್ಞಾನವೇ ಬೇರೆ. ಗಂಡ ಹೆಂಡತಿ ಇಬ್ರು ನೀರು ಕೊಡೋ ಕಡೆ ಹಂಡೇನೇ ಕೊಟ್ಬಿಡೋ ಧಾರಾಳಿಗಳು. ಅವರಿಗೆ ಲೌಕಿಕ ವ್ಯವಹಾರಗಳನ್ನು ಆಗು ಹೋಗುಗಳನ್ನು ಕಲಿಸದೆ ಆಚೆ ಕಳಿಸ್ಬಿಟ್ರೆ ಹಿಡಿದು ತಡೆದು ಕುಟುಂಬ ಕಟ್ಕೊಳಕ್ಕೆ ಬರತ್ತೆ. ನನಗಂತೂ ಅವ್ರನ್ನ ಮನೆಯಿಂದ ಆಚೆ ಕಳಿಸೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಅವ್ರು ಬರಲಿ, ನಾನೇ ಮಾತಾಡ್ತೀನಿ. ಮುಂದೆ ನೋಡ್ಕೊಂಡು ಬಾ ಸರ್ಸು, ಇಲ್ದಿದ್ರೆ ಎಡವು ಬೀಳ್ತೀಯಾ? ಎಡಿಯು ಬಿದ್ರೆ ಕಾಪಾಡಕ್ ನೀವಿದ್ದೀರಲ್ಲ. ನಾನು ಹಂಗೆಲ್ಲ ಕಾಪಾಡಲ್ಲಪ್ಪ. ಕಾಪಾಡಲ್ವಾ? ನೋಡಿದವ್ರು ಏನ್ ಅನ್ಕೊಳಲ್ಲ ಸರ್ಸು. ನೋಡಿದ್ರು ಪರವಾಗಿಲ್ಲ, ಅನ್ಕೊಂಡ್ರು ಪರವಾಗಿಲ್ಲ. ಕಾಪಾಡ್ತೀನಿ 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 ಕಾಪಾಡ್ತೀನಿ. ಹಾಗ್ ಬನ್ನಿ ದಾರಿಗೆ. ದಾರಿಗೆ ಬಂದವನು ನಾನು ಒಬ್ನೇ ಅನ್ಸುತ್ತೆ. ಅದೆಲ್ಲ ಬಿಡಿ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಏನ್ ಪ್ರಶ್ನೆನೋ ರಾಜ್ಕುಮಾರಿ ಅವ್ರದ್ದು. ಅಲ್ಲ, ಇದೆಲ್ಲ ನಿಮ್ಗೆ ಹೇಗ್ ಸಾಧ್ಯ ಆಯ್ತು ಅಂತ? ಯಾವ್ದೆಲ್ಲ? ಮಂತ್ರಶಕ್ತಿಯಿಂದ ಗಂಧದಲ್ಲಿ ಅಗ್ನಿ ಆಹ್ವಾನ ಆಗೋದು, ಅದನ್ನ ಮೈಗಚ್ಕೊಂಡಾಗ ಉರಿ ಬರೋದು, ಮತ್ತೆ ವರ್ಣ ಸೂಕ್ತ ಹೇಳಿದ್ರೆ ಉರಿ ಹೋಗಿ ತಂಪಾಗೋದು. ಇದನ್ನೆಲ್ಲ ನಾನು ಎಲ್ಲೂ ನೋಡಿರ್ಲಿಲ್ಲ, ಕೇಳಿರ್ಲಿಲ್ಲ. ನಮಗ್ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ನಡೆಯೋದೆಲ್ಲ ಸುಳ್ಳು ಅಂತ ಹೇಳೋದಕ್ಕಾಗೋದಿಲ್ಲ ಸರ್ಸು.
ಈ ಬ್ರಹ್ಮಾಂಡ ಅನ್ನೋದು ರಹಸ್ಯಗಳ ಕಣಜ. ಪ್ರತಿಯೊಂದು ಶಬ್ದಕ್ಕೂ ತನ್ನದೇ ಆದ ಶಕ್ತಿ ಇದೆ. ಆ ಬಿಡಿಬಿಡಿಯಾದ ಶಬ್ದಗಳ ಶಕ್ತಿಯನ್ನ ನಿರ್ದಿಷ್ಟವಾದ ಸೂತ್ರದೊಳಗೆ ತಂದು ಅದನ್ನ ನಿಯಮಬದ್ಧವಾಗಿ ಉಚ್ಚರಿಸಿದರೆ ಪ್ರಕೃತಿಯ ಪಂಚಭೂತಗಳನ್ನ ಕೈವಶ ಮಾಡ್ಕೋಬಹುದು ಅನ್ನೋ ರಹಸ್ಯವನ್ನ ಸಾವಿರಾರು ವರ್ಷದ ಹಿಂದೇನೆ ನಮ್ಮ ಋಷಿಮುನಿಗಳು ಕಂಡುಕೊಂಡಿದ್ರು. ಅವರ ಮನಸ್ಸೆಂಬ ಪ್ರಯೋಗಶಾಲೆಯಲ್ಲಿ ರೂಪುಗೊಂಡ ಅಸ್ತ್ರಗಳೇ ಈ ಮಂತ್ರಗಳು. ಸುಮ್ಮನೆ ಬಾಯ್ಪಾಠ ಮಾಡಿ ಹೋಮ ಪೂಜೆ ಹವನಗಳಲ್ಲಿ ಹೇಳೋದಕ್ಕಷ್ಟೇ ಅಲ್ಲ, ದೇವತೆಗಳು, ದೆವ್ವಗಳು, ವರುಣ, ಮರಣ ಯಾರನ್ನ ಬೇಕಾದರೂ ಒಲಿಸ್ಕೋಬಹುದು. ಅಷ್ಟು ಶಕ್ತಿ ಮಂತ್ರಗಳಿಗಿವೆ. ಆದರೆ ಅದಕ್ಕೆ ಸಿದ್ಧಿ ಬೇಕು, ಸಾಧನೆ ಬೇಕು. ನಿಮ್ಮಂಥ ಸಾಧಕರನ್ನ ಪತಿಯಾಗಿ ಪಡೆದಿದ್ದು ನನ್ನ ಪುಣ್ಯ. ನೀವೇ ನನ್ನ ಅಗ್ನಿ, ನೀವೇ ನನ್ನ ದೈವ. ಹಾ, ನನ್ನ ಮನಸ್ಸಲ್ಲಿ 2 ಕೋರಿಕೆಗಳಿವೆ. ಅದೇನು ಅಂತ ನಾನು ಹೇಳೋದಿಲ್ಲ, ನೀವೇ ತಿಳ್ಕೋಬೇಕು. ಓಹೋ, ನನಗೇ ಪರೀಕ್ಷೆನಾ? ಪರೀಕ್ಷೆ ಮಾಡೋ ಅಷ್ಟು ದೊಡ್ಡೋಳಲ್ಲ ನಾನು. ಕೇಳಿ ಪಡೆಯೋ ಸ್ವಾರ್ಥಕ್ಕಿಂತ ಪತಿಯೇ ಅರಿತು ನಡೆಸ್ಲಿ ಅಂತ ಹಂಬಲ ಅಷ್ಟೇ. ತರ್ಕಪ್ರವೀಣಿ ನೀನು. ಪ್ರೀತಿಯಿಂದಾನೇ ಮಾತಿಗೆ ಸಿಲುಕಿಸ್ಬಿಡ್ತೀಯ. ಆದರೆ ನಿನ್ನ ಪರೀಕ್ಷೆಗೆ ಇಲ್ಲುತ್ತರ ಹೇಳೋದಿಲ್ಲ. ನಾಳೆ ಅಗ್ನಿ ಪರಿಚರ್ಯ ಆದ ನಂತರ ಹೇಳ್ತೀನಿ. ಆಗಬಹುದಲ್ವಾ? ಧಾರಾಳವಾಗಿ ಆಗ್ಬೋದು. ನನ್ನ ಮನಸ್ಸಿನ ಕೋರಿಕೆ ಪೂರೈಸ್ತೀರಾ ಅನ್ನೋ ನಂಬಿಕೆ ನನಗಿದೆ. ಪತ್ನಿಯ ಕೋರಿಕೆಯನ್ನ ಪೂರೈಸೋದು ಪತಿಯಾಗಿ ಅದು ನನ್ನ ಧರ್ಮ. ಸರಿನಾ? ಬಾ. ಓಂ ನಿಶತೆ ಏತ ಗಣಪತೆ ಗಣೇಶ ತ್ವಾಮಾಗುರ್ವಿಪ್ರಾಥಮಂಗವೇದಾಂ ದರುತೆ ತತ್ರೇಯತೆ ಕಿಂಚನಾರೇ ಮಹಾವರ್ಗಂ ಮಾಧವಂ ಚಿತ್ರವರ್ಚಾಂ ತದ್ವಿಷ್ಣೋ ಪರಮಂ ಪರಂ ತದಾ ಪಶ್ಯಂತ ವೆಂಕಟನಾಥ, ಮಂಗಳಾರತಿಯನ್ನು ಎಲ್ಲರಿಗೂ ಕೊಡಪ್ಪ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಪರಾಯ ಚ ಸರ್ವಾರಿಷ್ಟನಿವಾಸಾಯ ನಿಂಬಕಂ ದಳಭಕ್ಷಣಂ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಪರಾಯ ಚ ಸರ್ವಾರಿಷ್ಟವಿನಾಶಾಯ ನಿಂಬಕಂ ದಳಭಕ್ಷಣಂ. ಪರಬ್ರಹ್ಮನಾದ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ ಎಲ್ಲರೂ ಕೂಡ ಬೇವು ಮತ್ತು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತನಾಡೋಣ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟನಿವಾಸಾಯ ನಿಂಬಕಂ ದಳಭಕ್ಷಣಂ. ಎಲ್ಲರೂ ಸೇವನೆ ಮಾಡಿ.